52 ರೂಪಾಯಿ ಹಿಡ್ಕೊಂಡು 56 ರೂಪಾಯಿ ಕೆಜಿ ಆಗಿದೆ ಒಂದು ತೆಂಗಿನಕಾಯಿ ಪರ್ ಕೆಜಿ. ಎಳ್ನೀರು ಎಚ್ಚೆತ್ತವಾಗಿ ಹೊರಡೆ ರಾಜ್ಯಗಳಿಗೆ ಹೋಗಿರೋದ್ರಿಂದ ನಮ್ಮ ತೆಂಗಿನಕಾಯಿ ರೇಟು ದುಬಾರಿ ಆಗಿದೆ. ಹೋಲ್ಸೇಲ್ ವ್ಯಾಪಾರಿಗಳಾದಂತಹ ಮಂಜುನಾಥ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ಸರ್, ಕಳೆದ 15 ದಿನಗಳಿಂದ ಈಚೆಗೆ ರೇಟ್ ಜಾಸ್ತಿ ಆಗಿದೆ. ಮೊದಲು ಎಷ್ಟಿತ್ತು ಸರ್, ಇವಾಗ ಎಷ್ಟಿದೆ? ಮೊದಲು 43 ರಿಂದ 45 ರೂಪಾಯಿ ಕೆಜಿ ಇತ್ತು. ಇವಾಗ ಒಂದು 15 ದಿನದ ಈಚೆಗೆ 52 ರೂಪಾಯಿ ಹಿಡ್ಕೊಂಡು 56 ರೂಪಾಯಿ ಕೆಜಿ ಆಗಿದೆ ಒಂದು ತೆಂಗಿನಕಾಯಿ ಪರ್ ಕೆಜಿ. 1 ಕೆಜಿಗೆ 2 ಕಾಯಿ ಬರುತ್ತೆ, 3 ಕಾಯಿ ಬರುತ್ತೆ, 1.5 ಕಾಯಿ ಬರುತ್ತೆ, 4 ಕಾಯಿ ಬರುತ್ತೆ. ಡಿಪೆಂಡ್ ಅಪಾನ್ ಸೈಜ್, ವ್ಯತ್ಯಾಸ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಇದಕ್ಕೆ ಕಾರಣ ಮೇಯ್ನ್ ಏನಂದರೆ ಎಳ್ನೀರು ಎಚ್ಚೆತ್ತವಾಗಿ ಹೊರಡೆ ರಾಜ್ಯಗಳಿಗೆ ಹೋಗಿರೋದ್ರಿಂದ ನಮ್ಮ ತೆಂಗಿನಕಾಯಿ ರೇಟು ದುಬಾರಿ ಆಗಿದೆ. ಪೌಡ್ರ್ ರೇಟು ಮತ್ತು ಎಣ್ಣೆ ರೇಟು ಭಾರಿ ದುಬಾರಿ ಆಗಿದೆ. ಹೌದು, ಇದಕ್ಕೆ ಕಾರಣ ಮೇಯ್ನು ಎಣ್ಣೆ ಮತ್ತು ಪೌಡ್ರು ಮತ್ತು ಎಳ್ನೀರು. ತೆಂಗಿನಕಾಯಿ ಹೆಚ್ಚಾಗಿ ಧಾರಣೆ ಜಾಸ್ತಿ ಆಗಿರೋದ್ರಿಂದ. ನೀವು ಇವಾಗ ಹೇಳಿದ್ರಿ ಎಳ್ನೀರು ಬೇರೆ ರಾಜ್ಯಕ್ಕೆ ಜಾಸ್ತಿ ಹೋಗ್ತಿರೋ ಕಾರಣದಿಂದ ರೇಟ್ ಜಾಸ್ತಿ ಆಯಿತು ಅಂತಂದ್ರೆ, ಆದರೆ ಈಗ ಮಳೆಗಾಲ ಮತ್ತು ಚಳಿಗಾಲ ಜಾಸ್ತಿ ಇರೋದ್ರಿಂದ ಎಳ್ನೀರು ಕಡಿಮೆ ಸರಬರಾಜು ಆಗ್ತಾ ಇರ್ಬೋದಲ್ವಾ ಸರ್? ಮಳೆಗಾಲ ಬಂದು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಆಗ್ತಾ ಇದೆ ಹೊರತು ಹೊರದೇಶದಲ್ಲಿ ಈ ಹೊರ ರಾಜ್ಯಗಳಲ್ಲಿ ಈ ಕಲ್ಕತ್ತಾ, ಬಾಂಬೆ, ಡೆಲ್ಲಿ, ಪಂಜಾಬು ಅದ್ ಕಡೆ ಎಲ್ಲ ಎಳ್ನೀರು ಎಚ್ಚೆತ್ತವಾಗಿ ಬೇಡಿಕೆ ಇದೆ. ಆದ್ದರಿಂದ ಎಳ್ನೀರನ್ನ ತೆಂಗಿನಕಾಯಿಗಿಂತ ಮಿಗಿಲಾಗಿ ಎಳ್ನೀರು ರೈತರುಗಳು ಎಳ್ನೀರು ಕೊಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ತೆಂಗಿನಕಾಯಿ ಆ ರೇಟ್ ಮಾಡಿದ್ರು ನಮಗೆ ಎಳ್ನೀರು ಮಾರಿದ್ರೆ ಒಳ್ಳೆ ಉತ್ತಮ ಬೆಲೆ ಅಂತ ಎಳ್ನೀರು ಕೊಡ್ತಾ ಇದ್ದಾರೆ. ಆದ್ದರಿಂದ ತೆಂಗಿನಕಾಯಿ ರೇಟು ಈ ಗಗನಕ್ಕೆ ಹೋಗೋ ಒಂದು ಕಾರಣ ಎಳ್ನೀರು ಮತ್ತು ಎಣ್ಣೆ, ಪೌಡ್ರು. ಹಾಗಾದರೆ ಸರ್, ನಿಮ್ಮ ಹತ್ರ ಬರುವಂಥ ತೆಂಗಿನಕಾಯಿಗಳು ನಮ್ಮ ರಾಜ್ಯದಿಂದ ಮಾತ್ರ ಬರ್ತಾ ಇದೆ ಅಥವಾ ಬೇರೆ ರಾಜ್ಯದಿಂದನೂ ಬರ್ತಾ ಇದೆ? ಯಾವ್ಯಾವ ಊರಿಂದ ಬರ್ತಾ ಇದೆ? ನಮ್ಮ ರಾಜ್ಯಗಳು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಬರ್ತಾ ಇರೋದು. ಇದು ಚನ್ನರಾಯಪಟ್ಟಣ, ಹಾಸನ, ಕನಕಪುರ, ಚನ್ನಪಟ್ಟಣ, ಮೈಸೂರು, ತುಮಕೂರು, ತುರುವೇಕೆರೆ, ಇದು ಕಡೆ ತುಮಕೂರು ಸುತ್ತಮುತ್ತ ಭಾಗಗಳಿಂದ ಎಲ್ಲ ಕಡೆ ಬರ್ತಾ ಇದೆ. ಬಟ್ ಕಮ್ಮಿ ಇದೆ ತೆಂಗಿನಕಾಯಿ, ಕಡಿಮೆ, ರೈತರುಗಳಿಂದ ಕಡಿಮೆ ಇದೆ. ಇವಾಗ ಇಲ್ಲಿ ಗ್ರಾಹಕರಿಗೆ ಯಾವ ರೇಟಿಗೆ ತೆಂಗಿನಕಾಯಿ ಹೋಗ್ತಾ ಇದೆಯೋ ಅದೇ ರೇಟು ರೈತರಿಗೂ ಕೂಡ ಅದೇ ಲಾಭ ಸಿಗ್ತಾ ಇದೆಯಾ ಸರ್? ತೆಂಗಿನಕಾಯಿ ರೇಟು ಜಾಸ್ತಿಯಾಗಿ ರೈತರಿಗೂ ಒಳ್ಳೆ ಉತ್ತಮವಾದ ಒಳ್ಳೆ ಬೆಲೆ ಸಿಗ್ತಾ ಇದೆ. ರೈತರೆಲ್ಲ ಭಾರಿ ಖುಷಿಯಾಗಿದ್ದಾರೆ. ಅದ್ರಲ್ಲಿ ಏನು ತೊಂದರೆ ಇಲ್ಲ. ರೈತರಿಗೆ ನಮಗೆ ನಾವು ಮಾರೋದಕ್ಕೂ ರೈತನ ಕೊಡ್ತಾ ಇರೋದಕ್ಕೂ ₹1, ₹2 ಅಷ್ಟೇ ಡಿಫ್ರೆನ್ಸ್ ಇದೆ ಹೊರತು ಅದರಿಂದ ಕಡಿಮೆ ಇಲ್ಲ. ಇದು ಚನ್ನರಾಯಪಟ್ಟಣ ರೇಟ್ ಬಂದ್ಬಿಟ್ಟು 50 ರಿಂದ 52 ರೂಪಾಯಿ ಅಲ್ಲೇ ರೇಟ್ ಇದೆ 1 ಕೆಜಿಗೆ. ಚನ್ನರಾಯಪಟ್ಟಣ ಆಗಲಿ, ಮೈಸೂರಾಗಲಿ, ತುಮಕೂರಾಗಲಿ, ಕನಕಪುರ ಆಗಲಿ, ಚನ್ನಪಟ್ಟಣ ಆಗಲಿ, ಅಲ್ಲೇ ಸ್ಪಾಟಲ್ಲೇ ನಾವು ತೊಗೊತಾ ಇದ್ದೀವಿ. 50 ರಿಂದ 52 ರೂಪಾಯಿ ನಾವೇ ಪರ್ಚೇಸ್ ಮಾಡ್ತಾ ಇದ್ದೀವಿ. ಹೌದು. ಹಾಗಾದರೆ ರೈತರಿಗೂ ಕೂಡ ಒಳ್ಳೆ ರೇಟೇ ಸಿಗ್ತಾ ಇದೆ. ಈ ರೇಟು ಎಷ್ಟು ದಿನದ ತನಕ ಇನ್ನೂ ಜಾಸ್ತಿ ಆಗ್ತಾನೆ ಇರುತ್ತೆ? ಇನ್ನೆಷ್ಟು ದಿನ ಬಿಟ್ಟು ರೇಟ್ ಕಡಿಮೆ ಆಗೋ ಚಾನ್ಸಸ್ ಏನಾದರೂ ಇದೆಯಾ ಸರ್? ಇದು ಮುಂದಕ್ಕೆ ಕಡಿಮೆ ಆಗೋ ಚಾನ್ಸು ಇದೆ. ಜನವರಿ ನಂತರ ಕಡಿಮೆ ಆಗೋ ಚಾನ್ಸಸ್ಸು ಜಾಸ್ತಿ ಇದೆ. ಯಾಕಂದರೆ ಅವಾಗ ತಮಿಳ್ನಾಡು ಎಲ್ಲ ಕಾಯಿ ಬರ್ತದೆ. ಆ ತಮಿಳ್ನಾಡು ಕಾಯಿ ಬಂದಾಗ ನಮ್ಮ ಕಾಯಿಗಳಿಗೆ ಸ್ವಲ್ಪ ವ್ಯತ್ಯಾಸ ಬಂದ್ಬಿಟ್ಟು ಕಡಿಮೆ ಆಗೋ ಚಾನ್ಸು ಜಾಸ್ತಿ ಇದೆ. ಜನವರಿ 20 ಮೇಲ್ಪಟ್ಟು ಕಡಿಮೆ ಆಗೋ ಚಾನ್ಸು ಖಂಡಿತ ಇದೆ, ಕಡಿಮೆ ಆಗುತ್ತೆ. ಈಗ ಡಿಸೆಂಬರ್ ಇನ್ನು ಸ್ಟಾರ್ಟಿಂಗ್ ವೀಕು, ಈಗ ಫಸ್ಟ್ ವೀಕ್ ಅಷ್ಟೇ ಡಿಸೆಂಬರ್. ಇನ್ನು ಡಿಸೆಂಬರ್ 1 ತಿಂಗಳು ಕಂಟಿನ್ಯೂಸ್ ಆಗಿದೆ. ಇನ್ನು ಜನವರಿ 20 ಮೇಲೆ ಜಾಸ್ತಿ ಕಡಿಮೆ ಆಗೋದಾದರೆ ಇನ್ನು ಈ ತೆಂಗಿನಕಾಯಿ ರೇಟು ಇನ್ನೂ ಜಾಸ್ತಿ ಆಗ್ಬೋದಾ? ಎಷ್ಟು ಜಾಸ್ತಿ ಆದರೆ ಎಷ್ಟು ಜಾಸ್ತಿ ಆಗ್ಬೋದು? ವ್ಯತ್ಯಾಸ ಇನ್ನೂ ಆದರೆ ₹1, ₹2 ಹೆಚ್ಚಿಗೆ ಆಗ್ಬೋದು, ಇಲ್ಲ ಇದೇ ಲೆವೆಲ್ ಇರ್ಬೋದು. ಇವತ್ತು 53 ರಿಂದ 55 ರೂಪಾಯಿ ಕೆಜಿ ಕಾಯಿ ಮಾಡ್ತಾ ಇದ್ದೀವಿ. ಒಳ್ಳೆ ಇನ್ನೂ ಕ್ವಾಲಿಟಿ ಕಾಯಿ 56 ರೂಪಾಯಿ ಕೆಜಿ ಮಾಡ್ತಾ ಇದ್ದೀವಿ. ಇದು ಸಾಧಾರಣ ಮಟ್ಟಕ್ಕೆ ₹1, ₹2 ಹೆಚ್ಚಿಗೆ ಆಗ್ಬೋದು, ₹2 ಕಡಿಮೆ ಆಗ್ಬೋದು. ಇದೇ ವ್ಯತ್ಯಾಸದಲ್ಲಿ ಇನ್ನೊಂದು ತಿಂಗಳು ನಡೆಯುತ್ತೆ, ನಡೀತಾ ಇದೆ. ಎಸ್, ಕೇಳಿದ್ರಲ್ಲ ವೀಕ್ಷಕರೇ, ರೇಟು ತೆಂಗಿನಕಾಯಿ ರೇಟು ಈ ಡಿಸೆಂಬರ್ ತಿಂಗಳೆಲ್ಲ ಇದೇ ರೇಟು ಕಂಟಿನ್ಯೂ ಆಗ್ಬೋದು ಅಥವಾ ಇದಕ್ಕಿಂತ ₹1-2 ಜಾಸ್ತಿ ಕೂಡ ಆಗ್ಬೋದು. ಜನವರಿ 20 ನಂತರ ರೇಟು ಕಡಿಮೆ ಆಗಲಿದೆ ಅನ್ನೋದು ವ್ಯಾಪಾರಸ್ಥ ಮಂಜುನಾಥ್ ಅವರ ಅಭಿಪ್ರಾಯ ಆಗಿದೆ. ಮತ್ತು ರೇಟು ಜಾಸ್ತಿ ಆಗಲಿಕ್ಕೆ ಕಾರಣ ಏನಂತಂದರೆ ತೆಂಗಿನಕಾಯಿ ಎಣ್ಣೆ ಮಾಡ್ತಾ ಇರ್ಬೋದು ಅಥವಾ ಪೌಡರ್ ರೆಡಿ ಆಗ್ತಿರ್ಬೋದು ಅಥವಾ ಬೇರೆ ರಾಜ್ಯಗಳಿಗೆ ಎಳ್ನೀರ ಬೇಡಿಕೆ ಹೆಚ್ಚಾಗಿರೋದ್ರಿಂದ ಅಲ್ಲಿಗೆ ನಮ್ಮ ರಾಜ್ಯದ ತೆಂಗಿನ ಎಳ್ನೀರು ಹೋಗ್ತಾ ಇರೋದು ಅಥವಾ ತೆಂಗಿನಕಾಯಿ ಹೋಗ್ತಾ ಇರೋದ್ರಿಂದ ಈ ಬೇಡಿಕೆಗಳು ಬೇರೆ ರಾಜ್ಯದಿಂದ ಜಾಸ್ತಿ ಆಗಿರೋದ್ರಿಂದ ನಮ್ಮ ರಾಜ್ಯದಲ್ಲಿ ತೆಂಗಿನಕಾಯಿ ರೇಟು ಕೂಡ ಜಾಸ್ತಿ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾಮನ್ ಪಂಪಪತಿ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.